ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಮಟನ್ ಸೂಪ್, ಕ್ರ್ಯಾಬ್ ಸೂಪ್, ಚಿಕನ್ 65 ಕಡಾಯಿ ಊಟಿದು ಸ್ಟ್ರೀಟ್ ಫುಡ್ ಇದು. ಇಲ್ಲಿ ಸೂಪ್ಗಳೆಲ್ಲ ಈ ಥರ ಸಿಗುತ್ತೆ. ಮಟನ್ದು, ಕ್ರ್ಯಾಬ್ದು, ಚಿಕನ್ದು. ಊಟಿ ಸೆಂಟ್ರಲ್ಲಿರೋ ಅಲಕಾಪುರಿ ಹೋಟೆಲ್ ಎದುರುಗಡೆ ಇಲ್ಲಿ ಒಂದು ತಳ್ಳು ಗಾಡಿಯಲ್ಲಿ ಮಾಡ್ತಾರೆ ಸೂಪ್ಗಳು. ಇಲ್ಲಿ ಚಳಿಗೆ ಮಳೆ ಬಂದಾಗ ಈ ಸೂಪ್, ಬಿಸಿ ಬಿಸಿ ಸೂಪ್ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಚಿಕನ್ ಕಬಾಬು ಸೂಪ್ಗಳೆಲ್ಲ ತಯಾರಿಸ್ತಾರೆ. ಇಲ್ಲಿ ಸುಮಾರು ಜನ ಲೋಕಲ್ ಇರ್ಬೋದು, ಟೂರಿಸ್ಟರು ಇರ್ಬೋದು, ಇಲ್ಲಿ ಬಂದು ಸೂಪ್ಗಳನ್ನ ಕುಡಿತಾರೆ. ಮಳೆ ಬಂದಾಗ, ಕೋಲ್ಡ್ ವೆದರಲ್ಲಿ ತುಂಬ ಒಳ್ಳೆಯದಿದು. ಇದರಲ್ಲಿ ನಾನಾ ರೀತಿ ಫುಡ್ ಸ್ಟ್ರೀಟ್ಗಳಿದೆ. ನಿಮಗೆ ವೆಜ್ ಬೇಕಾದ್ರೆ ವೆಜ್ ಇದೆ, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಇದೆ, ಎಲ್ಲ ಥರದ್ದು ಸಿಗುತ್ತೆ. ಚೇರಿಂಗ್ ಸರ್ಕಲ್ ಏನಿದೆ ಆ ಸರೌಂಡಿಂಗಲ್ಲೇ ಇವೆಲ್ಲ ಫುಡ್ ಸ್ಟ್ರೀಟ್ಗಳು ತುಂಬ ಇದ್ದಾವೆ. ಇಲ್ಲಿ ನಿಮಗೆ ವೆಜ್ ಬೇಕಾದ್ರೆ ವೆಜ್ಜು, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ಜು, ಎಲ್ಲ ರೀತಿಯ ಊಟ ಸಿಗುತ್ತೆ ಇಲ್ಲಿ. ಈಗ ಸೀಸನ್ನು, ಅದರಿಂದ ಕಸ್ಟಮರ್ ಎಲ್ಲ ತುಂಬ ಕಡಿಮೆ ಇದ್ದಾರೆ. ಇಲ್ಲಾಂದರೆ ಎಲ್ಲ ಸ್ಟ್ರೀಟಲ್ಲೂ ಫುಲ್ಲು ತುಂಬಿರ್ತಿದ್ರು. ಪರೋಟ ಮಾಡ್ತಾಯಿದ್ದಾರೆ. ಪರೋಟ, ಎಗ್ ರೈಸ್, ಆ ಥರ ನಾನಾ ರೀತಿಯ ಊಟಗಳು ಸಿಗುವಂಥ ಜಾಗ. ಇದೆಲ್ಲ ಚಿಕ್ಕ ಚಿಕ್ಕ ಹೋಟ್ಲುಗಳು. ದೊಡ್ಡ ದೊಡ್ಡ ಹೋಟ್ಲುಗಳಿದೆ. ಇದು ರೋಡ್ ಪಕ್ಕದಲ್ಲಿರುವಂಥ ಹೋಟ್ಲುಗಳು. ನೋಡಿ, ಅಲ್ಲೊಂದಿದೆ. ನಮ್ಮ ಕರ್ನಾಟಕದಲ್ಲಿ ಐತೆ ಖಾನ್ ಬಿರಿಯಾನಿ ಅಂತ, ಅವ್ರದ್ದೇ ಬ್ರ್ಯಾಂಚ್ ಇದು ಊಟಿಲಿರೋದು. ನಾನ್ ವೆಜ್ ಹೋಟ್ಲ್ ಇದು. ಇದೆಲ್ಲ ವೆಜ್ ಇದು. ನೋಡಿ, ಇಲ್ಲಿ ಇಡ್ಲಿ ಇಟ್ಟಿದ್ದಾರೆ ತಪ್ಪಲೆಯಲ್ಲಿ, ಇದೆಲ್ಲ ವೆಜ್ ಇದು. ದೋಸೆ, ಇಡ್ಲಿ, ಪರೋಟ ಆ ಥರ ಸಿಗುತ್ತೆ. ಇದೆಲ್ಲ ವೆಜ್ ಇದು. ವಾಕೇಬಲ್ಲಲ್ಲೇ ಸಿಕ್ಬಿಡುತ್ತೆ. ಎಲ್ಲ ತುಂಬ ದೂರ ಅನ್ನೋದೇನಿಲ್ಲ. ಸಿಟಿ ಸೆಂಟ್ರಲ್ಲೇ ವಾಕೇಬಲ್ಲಲ್ಲಿ ಸಿಕ್ಬಿಡುತ್ತೆ. ಇಡ್ಲಿ, ಚಟ್ನಿ, ದೋಸೆ ಆ ಥರ ಎಲ್ಲ ಸಿಗುವಂಥ ಜಾಗ ಇದು. ನೋಡಿ, ಬಿಸಿ ಬಿಸಿ ಇಡ್ಲಿ ಆಗ್ತಾಯಿದೆ. ಊಟಿ ಬಂದರೆ ಸಿಟಿ ಸೆಂಟ್ರಲ್ಲೆಲ್ಲ ಸಿಕ್ಬಿಡುತ್ತೆ. ಓಕೆ, ಬಾಯ್ ಕನ್ನಡಿಗರೇ. ಬಂದಾಗ ವಿಸಿಟ್